ನಾನು ಭೇಟಿಯನ್ನ ಕೊಡ್ತೇನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಂತ್ವನವನ್ನ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ದರ್ಶನ್ ಜೊತೆ ಉಳಿದವರು ಸಂಪರ್ಕದಲ್ಲಿ ಇರೋದು ಸಹಜ. ಉಳಿದ ನಟರಿಗೆ ಈ ಕೇಸ್ನಲ್ಲಿ ಲಿಂಕ್ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನಾದರೂ ಅವರ ಪಾತ್ರ ಇದೆಯಾ ಅಂತ ತನಿಖೆಯನ್ನ ನಡೆಸಲಾಗುತ್ತೆ. ತನಿಖೆ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಗೊತ್ತಾಗತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತೀನಿ, ಇವತ್ತು ರೇಣುಕಾಸ್ವಾಮಿ ಮನೆಗೆ ಭೇಟಿಯನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ದರ್ಶನ್ ಜೊತೆ ಉಳಿದವರು ಸಂಪರ್ಕದಲ್ಲಿರೋದು ಸಹಜ. ಹಾಗಂತ ಮಾತ್ರಕ್ಕೆ ಅವರನ್ನ ಅಪರಾಧಿಗಳು ಅಂತ ಹೇಳಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ತನಿಖೆ ನಡೀತಾ ಇದೆ, ಕಾದ್ ನೋಡೋಣ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಹೌದು, ನಿನ್ನೆ ದಿವಸನೇ ಹೊರಟಿದ್ದೆ ನಾನು. ಅದು ನಿನ್ನೆ ಇದು ಬಕ್ರೀದ್ ಹಬ್ಬ ಇದ್ದ ಕಾರಣಕ್ಕಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತೀಗ ಹೊರಟಿದ್ದೇನೆ. ಚಿತ್ರದುರ್ಗದಲ್ಲಿ ಅದೇ ರೇಣುಕಾಸ್ವಾಮಿ ಏನೋ ಹತ್ಯೆ ಆಗಿದೆಯಲ್ಲ, ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ, ಅವರ ಶ್ರೀಮತಿಯವರಿಗೆ, ಕುಟುಂಬದವರಿಗೆ ಸ್ವಲ್ಪ ಧೈರ್ಯ ಹೇಳಿ ಸಾಂತ್ವನ ಹೇಳಿ ಬರಬೇಕು ಅಂತ ಹೊರಟಿದ್ದೇನೆ. ಹೌದು, ನಿನ್ನೆ ದಿವಸನೇ ಹೊರಟಿದ್ದೆ ನಾನು. ಅದು ನಿನ್ನೆ ಇದು ಬಕ್ರೀದ್ ಹಬ್ಬ ಇದ್ದ ಕಾರಣಕ್ಕಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತೀಗ ಹೊರಟಿದ್ದೇನೆ. ಚಿತ್ರದುರ್ಗದಲ್ಲಿ ಅದೇ ರೇಣುಕಾಸ್ವಾಮಿ ಏನೋ ಹತ್ಯೆ ಆಗಿದೆಯಲ್ಲ, ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ, ಅವರ ಶ್ರೀಮತಿಯವರಿಗೆ, ಕುಟುಂಬದವರಿಗೆ ಸ್ವಲ್ಪ ಧೈರ್ಯ ಹೇಳಿ ಸಾಂತ್ವನ ಹೇಳಿ ಬರಬೇಕು ಅಂತ ಹೊರಟಿದ್ದೇನೆ. ಹೌದು, ನಿನ್ನೆ ದಿವಸನೇ ಹೊರಟಿದ್ದೆ ನಾನು. ಅದು ನಿನ್ನೆ ಇದು ಬಕ್ರೀದ್ ಹಬ್ಬ ಇದ್ದ ಕಾರಣಕ್ಕಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತೀಗ ಹೊರಟಿದ್ದೇನೆ. ಚಿತ್ರದುರ್ಗದಲ್ಲಿ ಅದೇ ರೇಣುಕಾಸ್ವಾಮಿ ಏನೋ ಹತ್ಯೆ ಅಲ್ಲ, ಅವರು ಚಲನಚಿತ್ರ ನಟರಾಗಿರೋದ್ರಿಂದ ಎಲ್ಲರೂ ಕೂಡ ಅವರ ಸಂಪರ್ಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇರ್ತಾರೆ. ಬಟ್ ಅವರು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರೆಲ್ಲರೂ ಕೂಡ ಇದಕ್ಕೆ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಲಿಂಕ್ ಇದೆ ಅಥವಾ ಭಾಗಿಯಾಗಿದ್ದಾರೆ ಅಥವಾ ಇನ್ನೇನು ನಾವು ಹೇಳಕ್ಕೆ ಬರೋದಿಲ್ಲ. ಏನು ಎವಿಡೆನ್ಸ್ಗಳೇನು ಸಿಗುತ್ತೆ ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ. ಅದರಲ್ಲಿ ಯಾರಾದರೂ ಕೂಡ ಅಂಥವರು ಅವರ ಜೊತೆಯಲ್ಲಿ ಇದ್ದವರು ಇನ್ವಾಲ್ವ್ ಆಗಿದ್ದರೆ ಅದನ್ನ ಕರೆದು ವಿಚಾರ ಮಾಡ್ತಾರೆ. ಅಲ್ಲ, ಅವರು ಚಲನಚಿತ್ರ ನಟರಾಗಿರೋದ್ರಿಂದ ನಿರ್ಮಾಣ ಆಗಿದೆ. ಶಸ್ತ್ರಚಿಕಿತ್ಸೆಯೇ ಸ್ಥಗಿತ ಆಗಿದೆ. ಆರೋಗ್ಯ ಸೌಲಭ್ಯ ಸಿಗದೆ ರೋಗಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ನೋಡಿ, ಹನಿ ಹನಿ ನೀರಿಗೂ ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ವಾ ಆಸ್ಪತ್ರೆಯಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕಾಡುವುದಕ್ಕೆ ಶುರುವಾಗಿದೆ. ಆರೋಗ್ಯ ಸಚಿವರು ಈ ಸ್ಟೋರಿಯನ್ನ ನೋಡಲೇಬೇಕು, ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ನೋಡಿ, ಕಳೆದ 3-4 ದಿನಗಳಿಂದಲೂ ಕೂಡ ಇದೇ ಪರಿಸ್ಥಿತಿ ಅನ್ನುವಂತಹ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ಕಲಬುರಗಿ ಜಯದೇವ ಆಸ್ಪತ್ರೆಯಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಜೀವಜಲ ಇಲ್ಲದೆ ಶಸ್ತ್ರಚಿಕಿತ್ಸೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ತುರ್ತು ಶಸ್ತ್ರಚಿಕಿತ್ಸೆಯನ್ನ ಹೊರತುಪಡಿಸಿ ಉಳಿದೆಲ್ಲ ಚಿಕಿತ್ಸೆಗಳು ಕೂಡ ಸ್ಥಗಿತ ಆಗಿದೆ. ತುರ್ತು ಬಳಕೆಗೆ ಡ್ರಮ್ಗಳಲ್ಲಿ ನೀರನ್ನ ತುಂಬಿಟ್ಟಿದ್ದಾರೆ ಸಿಬ್ಬಂದಿಗಳು. ಇನ್ನು ಆಸ್ಪತ್ರೆಯಲ್ಲಿ ನೀರಿಲ್ಲದೆ ರೋಗಿಗಳು ಹೈರಾಣರಾಗಿ ಹೋಗಿದ್ದಾರೆ. ಭಾರೀ ಮಳೆ ಹಿನ್ನೆಲೆ ಮಣ್ಣು ಮಿಶ್ರಿತ ನೀರನ್ನ ಸರಬರಾಜು ಮಾಡಲಾಗ್ತಾ ಇದೆ. ತುರ್ತು ಶಸ್ತ್ರಚಿಕಿತ್ಸೆ ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳನ್ನ ಇಲ್ಲಿ ಬಂದ್ ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಆಸ್ಪತ್ರೆಯ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ. ಡ್ರಮ್ ಅಲ್ಲಿ ಮಣ್ಣು ಮಿಶ್ರಿತ ನೀರನ್ನ ತುಂಬಿರುವಂತಹ ಘಟನೆ ಕೂಡ ನಡೆದಿದೆ ಆಸ್ಪತ್ರೆಯಲ್ಲಿ. ಜಯದೇವ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಹತ್ರ ಆಸ್ಪತ್ರೆ ಇದೆ, ಇರಪ್ಪ ನಮ್ಗೇನೋ ಸಮಸ್ಯೆ ಆಯಿತು, ನಮಗೇನೋ ಕಾಯಿಲೆ ಬಂತು ಅಂತ ಹೇಳಿ ನಾವು ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆ ಹೋಗಿ ಹುಷಾರಾಗಿ ವಾಪಸ್ ಮನೆಗೆ ಹೋಗೋದಕ್ಕೆ ಬಯಸ್ತೀವಿ. ಆದರೆ ಇದೀಗ ಈ ಒಂದು ಜಯದೇವ ಆಸ್ಪತ್ರೆಗೆ ಹೋದರೆ ಮತ್ತೆ ನಾವು ಕಾಯಿಲೆನ ಮನೆಗೆ ವಾಪಸ್ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಅಲ್ಲಿ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ನೀರನ್ನು ತುಂಬಿಟ್ಕೊಂಡಿದ್ದಾರೆ, ನೀರನ್ನು ಸರಬರಾಜು ಮಾಡಲಾಗ್ತಾ ಇದೆ ಅಂತ ಹೇಳಿ.
ನೀರಿನ ಸಮಸ್ಯೆ ನಡೆದರೆ ನೀರು ಇಲ್ಲಿ ಸಿಗಲ್ಲ ಈಗ. ನೀರು ಸಿಗಲ್ಲ ಅವ್ರು ನೀರು ಸಮಸ್ಯೆ ನಡೆದರೆ ನೀರು 2-3 ನೀರು ಸಿಗಲ್ಲ ಅವ್ರು ನೀರಿನ ಸಮಸ್ಯೆ ನಡೆದ್ರೆ ಮತ್ತೊಂದು ನೀರು ಬೇಕಾದ್ರೆ ತಳಗೆ ಹೋಗಿ ತರಲಿಕ್ಕೆ ಅವರು 10 ರೂಪಾಯಿ 30 ರೂಪಾಯಿ ಒಂದು ಬಾಟ್ಲಿ ಕೊಡ್ತಾರೆ ಕುಡ್ಲಿಕ್ಕೆ ಕರಿ ತರಗದವ್ರು ಕರಿ ತರಗದ್ರೆ ನೀರು ಸಿಗಲ್ಲ ಅವರು ಅಷ್ಟೇ 2-3-4 ದಿನ ಆಯ್ತು ನೀರು ಸಿಗಲ್ಲ ಹಾಂ ಪೇಷಂಟ್ ಅವ್ರು ನಮ್ಮ ಹಾಟಿನ ಜನ ತೊಗೊಂಡಿದ್ದೇವೆ ದಮ್ ಬರೋ ಕಾಲಾಗಿ ಮಾಡ್ಕೊಂಡು ಹಾಂ ತೊಗೊಂಬಂದಿದ್ದೇವೆ ರೀ ಅದಕ್ಕೆ ನೀರು ಎಲ್ಲ ಬಡಿಗೆ ಬತ್ತಾಳ ಬಂದು ಒಯ್ದಿದ್ದೇವೆ ನೀರು ಇಲ್ಲ ರೀ ಕೂಡ ನೀರು ಬರ್ತಾ ತರದೇವ್ರಿ ಬೈಕ್ಗಳಿಗೆ ಸಂಡಾಸಕ ಯೂಸ್ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಓಂ ಪ್ರಕಾಶ್ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಏನು ಓಂ ಪ್ರಕಾಶ್, ಕಳೆದ ಎಷ್ಟು ದಿನಗಳಿಂದ ಈ ಆಸ್ಪತ್ರೆಯ ಅವ್ಯವಸ್ಥೆ ಹೀಗೆ ಇದೆ, ಇನ್ನೂ ಕೂಡ ಯಾರ ಗಮನಕ್ಕೂ ಬಂದಿಲ್ವಾ? ಏನ್ ಮಾಡ್ತಾ ಇದ್ದಾರೆ ಆಸ್ಪತ್ರೆಯ ಡಾಕ್ಟರ್ಗಳು ಅಂತ ಹೇಳಿ. ರಮ್ಯಾ, ಖಂಡಿತವಾಗೂ ಕಲಬುರಗಿಯ ಜಯದೇವ ಮತ್ತು ಜಿಮ್ಸ್ ಆಸ್ಪತ್ರೆಗೆ ಜಲಕ್ಷಾಮ ಎದುರಾಗಿರುವಂಥದ್ದು. ಆಸ್ಪತ್ರೆಯಲ್ಲಿ ಅಂದರೆ ಜಿಮ್ಸ್ ಆಸ್ಪತ್ರೆಯಲ್ಲಿ ನೀರಿನ ಕೊರತೆ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಜನ ಏನು ಚಿಕಿತ್ಸೆಯನ್ನು ಸ್ಥಗಿತಗೊಳಿಸಿರುವಂಥದ್ದು. ಇಲ್ಲಿನ ಆಸ್ಪತ್ರೆ ಯಾಕಂತಂದರೆ ಆಪ್ರೇಷನ್ಗೆ ಭಾಳ ಪ್ರಮುಖವಾಗಿ ನೀರು ಬೇಕಾಗಿರುವಂಥದ್ದು. ಆದರೆ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆ ಮತ್ತು ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಏನು ಆ ನೀರನ್ನು ಪೂರೈಕೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಆಪ್ರೇಷನ್ಗಳು ಕೂಡ ಸ್ಥಗಿತವನ್ನು ಮಾಡಿರುವಂಥದ್ದು. ಕಳೆದ 3-4 ದಿನಗಳಿಂದಲೂ ಕೂಡ ಈ ಶಸ್ತ್ರಚಿಕಿತ್ಸೆಯನ್ನು ಸ್ಥಗಿತಗೊಳಿಸಿರುವಂಥ ಜಯದೇವ ಹೃದ್ರೋಗ ಸಂಸ್ಥೆ ತುರ್ತು ಪರಿಸ್ಥಿತಿಯಲ್ಲಿರುವಂಥ ರೋಗಿಗಳಿಗೆ ಮಾತ್ರ ಏನು ಆ ಒಂದು ಆಪ್ರೇಷನನ್ನು ಮಾಡ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ ಏನಂತಂದರೆ ಇಡೀ ಆಸ್ಪತ್ರೆಯಲ್ಲಿ ಎಲ್ಲೂ ಕೂಡ ಒಂದು ಕಡೆ ಕುಡಿಯೋದಕ್ಕೂ ನೀರಿಲ್ಲ, ಮತ್ತೊಂದು ಕಡೆ ಬಾತ್ರೂಮ್ಗೆ ಹೋಗೋದಕ್ಕೂ ಕೂಡ ನೀರಿಲ್ಲ. ಇಲ್ಲಿ ರೋಗಿಗಳು ನೀರು ಬೇಕಾದರೆ ತಾವು ಮನೆಯಿಂದ ಏನು ವಾಟರ್ ಬಾಟಲನ್ನು ತೆಗೆದುಕೊಂಡು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಆ ರೋಗಿಯ ಕೆಳಗಡೆ ಅಂದರೆ ವಾಟರ್ ಕ್ಯಾನ್ಗಳನ್ನು ಅವರು ಸ್ವಂತ ದುಡ್ಡಲ್ಲಿ ರೀತಿಯಾದಂತಹ ಪರಿಸ್ಥಿತಿ ಆ ರೋಗಿಗಳಿಗೆ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನು ಈ ಭಾಗದಲ್ಲೂ ಕೂಡ ನೋಡ್ತಾ ಹೋಗೋದಾದರೆ ಸಾಕಷ್ಟು ಜನ ರೋಗಿಗಳು ತಮ್ಮ ಬೆಡ್ನ ಪಕ್ಕದಲ್ಲಿ ಏನು ಆ ಬಾಟಲ್ಗಳನ್ನು ತೆಗೆದುಕೊಂಡು ಬಂದಿಟ್ಟಿದ್ದಾರೆ. ಸೊ ಅದೆಲ್ಲವೂ ಕೂಡ ನೋಡ್ತಾ ಹೋಗೋದಾದರೆ ಇಲ್ಲಿ ನೀರಿನ ಸಮಸ್ಯೆ ಎಷ್ಟು ಮಟ್ಟಿಗೆ ಕಾಡ್ತಾ ಇದೆ ಅನ್ನೋಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಏನು ಆ ಜಯದೇವ ಮತ್ತು ಜಿಮ್ಸ್ ಆಸ್ಪತ್ರೆಗೆ ಬೆಣ್ಣೆತೊರೆ ಮತ್ತು ಗಂಡೋರಿ ಜಲಾಶಯದಿಂದ ನೀರು ಸಪ್ಲೈ ಆಗ್ತಾ ಇತ್ತು. ಆದರೆ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಕಲಬುರಗಿಯಲ್ಲಿ ಮಳೆಯಾಗಿರುವಂಥ ಹಿನ್ನೆಲೆಯಲ್ಲಿ ಮಣ್ಣು ಮಿಶ್ರಿತ ನೀರು ಬರ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆ ನೀರನ್ನು ಏನು ಆಪರೇಷನ್ಗೆ ಬಳಕೆ ಮಾಡ್ತಾ ಇಲ್ಲ, ಕೇವಲ ತುರ್ತು ಆಪರೇಷನ್ ಇರುವಂಥ ಕೇಸ್ಗಳಿಗೆ ಏನು ಆ ಫಿಲ್ಟರ್ ಕ್ಯಾನ್ನ ನೀರನ್ನು ತೆಗೆದುಕೊಂಡು ಬಂದು ಆ ಆಪರೇಷನನ್ನು ಮಾಡ್ತಾ ಇರುವಂಥದ್ದು. ಇನ್ನು ಉಳಿದಂಥ ಶಸ್ತ್ರಚಿಕಿತ್ಸೆ ಕೇಸ್ಗಳೆಲ್ಲವೂ ಕೂಡ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.